ನಮಸ್ತೆ. ಶ್ರೀನಾಥ ಪುಸ್ತಕಾಲಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ತುಂಬ ವಿಶಿಷ್ಟವಾದ ಕಾದಂಬರಿನ ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಕಾದಂಬರಿ ಹೆಸರು ಬಂದ್ಬಿಟ್ಟು ಚೋಮನ ದುಡಿ ಅಂತ ನೀವು ನೋಡ್ತಿರ್ಬೋದು. ಚೋಮನ ದುಡಿ ಡಾಕ್ಟರ್ ಕೆ ಶಿವರಾಮ್ ಕಾರಂತರವರು ಬರೆದಿರುವಂಥ ಚೋಮನ ದುಡಿ ಕಾದಂಬರಿ. ಈ ಕಾದಂಬರಿ ತುಂಬ ವಿಶಿಷ್ಟವಾದ ಕಾದಂಬರಿ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಸಣ್ಣ ಕಾದಂಬರಿ ಕೂಡ. ಯಾಕಂದರೆ ಇದು ಒಂದು ಫ್ಯಾಮಿಲಿ ಸುತ್ತನೇ ಇದು ಕಾದಂಬರಿ ಇದಾಗುತ್ತೆ. ಈಗ ಇಲ್ಲಿ ಬರುವಂಥ ಪಾತ್ರಗಳು ಅಂತಂದರೆ ಚುಮ್ಮ ಬರ್ತಾನೆ. ಚುಮ್ಮನಿಗೆ 5 ಜನ ಮಕ್ಕಳು ಇರ್ತಾರೆ. ಚುಮ್ಮನಿಗೆ ಫಸ್ಟ್ ಬಂದ್ಬಿಟ್ಟು ಗುರುವ, ಚೆನ್ನಯ್ಯ, ನೀಲ, ಕಾಳ, ಬೆಳ್ಳಿ ಅಂತ ಇರ್ತಾರೆ. ಆಮೇಲೆ ಸಂಕಪ್ಪಯ್ಯ ಅಂತ ಒಬ್ಬ ದಣಿ ಇರ್ತಾರೆ. ಅವ್ರ ದಣಿ ಮನೆಯಲ್ಲಿ ಇವರು ಚೊಮ್ಮ ಕೆಲಸ ಮಾಡ್ತಾ ಇರ್ತಾರೆ, ಕೂಲಿ ಕೆಲಸ. ಚೊಮ್ಮ ಕೂಡ ಮಾಡ್ತಾ ಇರ್ತಾರೆ, ಬೆಳ್ಳಿ ಕೂಡ ಮಾಡ್ತಾ ಇರ್ತಾರೆ. ಚೊಮ್ಮನಿಗೆ ಒಂದು ಆಸೆ ಇರುತ್ತೆ. ಈಗ ಪ್ರತಿಯೊಬ್ಬರಿಗೆ ಆಸೆ ಕನಸಿದ್ದೇ ಇರುತ್ತಲ್ವ, ಅದೇ ರೀತಿ ಚೊಮ್ಮನಿಗೆ ಒಂದು ಇರುತ್ತೆ. ಏನಂದರೆ ಒಂದು ಸಣ್ಣ ಭೂಮಿನ ತಗೊಂಡು ನಾನು ಕೃಷಿ ಮಾಡಿ ಬೇಸಾಯಗಾರನ ಹಾಕ್ಬೇಕಂತಿರುತ್ತೆ ಅಂತ ನನಗೊಂದು ಆಸೆ. ಈಗ ಅವನ ಹತ್ರ 2 ಎತ್ತುಗಳು ಕೂಡ ಇರುತ್ತೆ. ಅದಕ್ಕೋಸ್ಕರ ಅವ್ನು ಯಾವಾಗಲೂ ಆಸೆ ಕಾಣ್ತಾ ಇರ್ತಾನೆ. ಬಟ್ ಸಂಕಪ್ಪಯ್ಯ ದಣಿಗಳ ಹತ್ರ ಕೇಳ್ತಾರೆ. ಬಟ್ ಸಂಕಪ್ಪಯ್ಯ ಕೊಡ್ತಾರೋ ಕೊಡೋದು ಅದನ್ನು ನೀವು ಇದನ್ನು ಓದಿನ ತಿಳಿಬೇಕು. ಆಮೇಲೆ ಅವನು ಏನಾಗಿರುತ್ತೆ, ಚೊಮ್ಮ ಇಲ್ಲಿ ಅಡಿಕೆ ತೋಟದಲ್ಲಿ ಕೆಲಸ ಮಾಡೋಕೆ ಸಾಲ ಮಾಡಿರ್ತಾನೆ. ಆ ಸಾಲನ ತೀರಿಸ್ಬೇಕಂತ ಮಾನವೇಲ್ ಅಂತ ಒಬ್ಬರು ಬರ್ತಾರೆ ಇವ್ರ ಮನೆಗೆ. ಚೊಮ್ಮನಿಂದ ಸಾಲ ಮಾಡಿಬಿಟ್ಟಿದೆ, ತೀರಿಸ್ಬೇಕಂತ. ಅವಾಗ ಏನು ಮಾಡ್ತಾನೆ, ತನ್ನ 2 ಮಕ್ಕಳಾದ ಅಂದರೆ ದೊಡ್ಡ ಮಕ್ಕಳು ಗುರುವ ಮತ್ತು ಚೆನ್ನಯ್ಯರನ್ನ ಕಳಿಸ್ತಾರೆ. ಬಟ್ ಅವ್ರು ಗುರುವ ಮತ್ತು ಚೆನ್ನಯ್ಯರು ಇಬ್ಬರು ಸಾಲ ತೀರಿಸೋದೇ ಇಲ್ಲ. ಆಮೇಲೆ ಏನು ಮಾಡ್ತಾರೆ ಅಂದರೆ ಗುರು ಏನು ಮಾಡ್ತಾರೆ ಅಂತಂದ್ರೆ ಒಬ್ಬ ಕ್ರಿಶ್ಚಿಯನ್ ಮಹಿಳೆಯನ್ನು ಮದುವೆ ಆಗ್ಬಿಟ್ಟು ಲವ್ ಮಾಡಿಬಿಟ್ಟು ಅವರು ಫುಲ್ ಹೋಗ್ಬಿಡ್ತಾರೆ. ಆವಾಗ ಅವ್ರ ಮುಂದೆ ಏನಾಗುತ್ತೆ ಅಂತ ನೀವು ಅದನ್ನು ನೋಡಬೇಕು. ಆಮೇಲೆ ಕೊನೆಗೂ ಬೆಳ್ಳಿ ಹೋಗ್ತಾರೆ ಸಾಲ ತೀರ್ಸೋಕ್ಕೆ. ಅವರು ಬೆಳ್ಳಿ ಸಾಲ ತೀರ್ಸೋಕ್ಕಾಗಲ್ವೋ ಅಂತ ನೀವು ಕಾದಂಬರಿನೇ ತಿಳಿಬೇಕು. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ದಿನ ಇದನ್ನು ಮಾಡ್ಕೊಂಡ್ರೆ ನೀಲ ಮತ್ತು ಕಾಳ ಇಬ್ಬರು ಒಂದು ಕೆರೆಯಲ್ಲಿ ಈಜಾಡ್ತಿರ್ಬೇಕಾದ್ರೆ ನೀಲ ಫುಲ್ಲು ಅವನಿಗೆ ಈಜು ಬರ್ತಾ ಇರುತ್ತೆ. ಬಟ್ ಕೈಕಾಲು ಸೋತು ಬಿದ್ದುಬಿಟ್ಟು ಅವನು ನೀರಲ್ಲಿ ಮುಗ್ತಾ ಇರ್ತಾನೆ. ಅಲ್ಲಿ ಸುತ್ತ ಜನ ಇರ್ತಾರೆ, ಅಲ್ಲಿ ಬ್ರಾಹ್ಮಣರು, ಲಿಂಗಾಯತರು ಈ ಥರ ಎಲ್ಲ ಇರ್ತಾರೆ. ಬಟ್ ಇವನ್ನ ಯಾರು ಸೇವ್ ಮಾಡಲ್ಲ. ಪಾಪ ಅವನು ನೀಲ ಸತ್ತೋಗ್ಬಿಡ್ತಾನೆ. ಅಲ್ಲಿ ಯಾಕೆ ಸೇವ್ ಮಾಡಲ್ಲ ಅಂತಂದರೆ ಇವರೊಬ್ಬ ವಲಯ ಬಿಟ್ಟುಬಿಟ್ರೆ ನನ್ನ ಜಾತಿಯಲ್ಲಿ ನಾಶ ಆಗುತ್ತೆ ಅಂತಂದು ಅವನು ಪ್ರಾಣನ ಉಳಿಸೋದೇ ಇಲ್ಲ. ಈ ಥರ ಆಗುತ್ತೆ. ಆಮೇಲೆ ಅವನು ಕೊನೆಗೂ ಚೊಮ್ಮ ಒಂದು ಸ್ವಂತ ಬೇಸಾಯನ ಅಂದರೆ ಒಂದು ಸ್ವಂತ ಭೂಮಿನ ಹಿಡ್ಕೊಂಡು ಬೇಸಾಯ ಮಾಡ್ತಾನೋ ಮಾಡಲ್ವ ಅಂತ ನೀವು ಇದನ್ನು ಓದಿ ತಿಳಿಬೇಕು. ಆಮೇಲೆ ಏನು ಮಾಡ್ತಾನೆ, ಮಾನವೆಲ್ಲ ಮತ್ತೆ ಅವ್ರ ಮನೆಗೆ ಬಂದು ಹೇಳ್ತಾನೆ, ಗುರುವ ಹಿಂಗೆ ಮತಾಂತರ ಆಗಿದ್ದಾನೆ, ಅಲ್ಲೇ ನೀವು ಹೋಗ್ಬಿಡಿ, ಮತಾಂತರ ಆಗಬೇಡಿ, ನೀವು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಬಂದುಬಿಡಿ ಅಂತ ಹೇಳ್ತಾನೆ. ಅವು ಮತಾಂತರ ಆಗ್ತಾನೋ ಆಗಲ್ವೋ. ಕೊನೆಗೂ ಚೊಮ್ಮ ಏನಾಗ್ತಾನೆ ಅಂತ ನೀವು ಓದಿದ್ದು ಇದನ್ನು ತಿಳಿಲೇಬೇಕು. ಆದ್ದರಿಂದ ಈ ಸಣ್ಣ ಪುಸ್ತಕನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಇದು ಸಣ್ಣ ಪುಸ್ತಕ ಕೂಡ, ಬಟ್ ನಿಮಗೆ ಅಂದರೆ ಒಂಥರ ಸಾಮಾಜಿಕ ಕಳಕಳಿಯಂಥ ಯೋಚನೆ ಮಾಡುವಂಥ ಬುದ್ಧಿಶಕ್ತಿ ಕೂಡ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು. ಬಟ್ ಚೆನ್ನಾಗಿದೆ ಕಾದಂಬರಿ, ನೀವು ಒಂದ್ಸಲ ಓದಿ ನೋಡಿ. ಆಮೇಲೆ ಯಾರು ಈಗ ಪ್ರಾರಂಭದಲ್ಲಿ ನನಗೆ ಓದಬೇಕು ತುಂಬ ಆಸಕ್ತಿ ಇದೆ ಅಂತ ಯಾರು ಹೇಳ್ತಾ ಇದ್ದಾರೋ ಅವರಿಗೆ ಇದು ಬೆಸ್ಟ್ ಕಾದಂಬರಿ ಅಂತಲೇ ಹೇಳ್ಬೋದು. ಈಗ ಉದಾಹರಣೆ ಕೊಡೋದಾದರೆ ತೇಜಸ್ವಿ ಅವರ ಮಹಾಪಲಾಯನ ಆಗಿರ್ಬೋದು, ಪರಿಸರ ಕಥೆ, ಈ ಥರ ಚಿಕ್ಕ ಪುಟ್ಟ ಕಾದಂಬರಿ ಕಥೆಗಳು ಹೇಗಿದೆಯೋ ಅದೇ ಥರ ಇದೊಂದು ಸಣ್ಣ ಕಾದಂಬರಿ ಅಂತಲೇ ಹೇಳ್ಬೋದು. ಆದ್ದರಿಂದ ನೀವೆಲ್ಲರೂ ಇದನ್ನು ಓದಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.